ಇಲ್ಲ ಇಲ್ಲ, ನಾವು ಅವರು ಚೆನ್ನಾಗಾಗಿದ್ದಾಯಿತು, ಅವ್ರು ಬಂದು ನಮ್ಮ ಜೊತೆನಲ್ಲಿ ಊಟ ಮಾಡಿದ್ದಾಯಿತು, ಅದೆಲ್ಲ ನಿಮ್ಗೆ ಅಪ್ಡೇಟ್ ಗೊತ್ತಿಲ್ಲ. ಮೋಸ್ಟ್ಲಿ ನೀವೇನಾದರೂ ವೀಡಿಯೋ ಮಾಡೋಕ್ಕೆ ಹೋಗಿದ್ರೇನೋ ಅಲ್ವಾ? ಅದಕ್ಕೆ ಹೋಗಿದ್ರಾ ವೀಡಿಯೋ ಮಾಡೋಕ್ಕೆ? ಓಕೆ, ತುಂಬ ಒಳ್ಳೆ ಕೆಲಸ. ನೀವು ಮೀಡಿಯಾ ಹೆಂಗಿರ್ಬೇಕಂತಂದರೆ ಕೆಲ್ಸಕ್ಕೆ ಬರೋ ವೀಡಿಯೋಗಳು ಮಾಡಿರಿ. ಇವತ್ತು ಜನಕ್ಕೆ ಏನು ಬೇಕು ಅದು ಮಾಡಿರಿ. ನಿಮ್ಮ ವೀಡಿಯೋ ಓಡಬೇಕಂತ ಅಂದ್ಬಿಟ್ಟು ಇನ್ನೊಬ್ಬರನ್ನ ಸಾಯಿಸಿ ಅವ್ರ ವ್ಯಕ್ತಿತ್ವನ ಹೊಡೆದಾಕಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ನಿಮಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಯಾವ ಚಾನಲ್ ನಿಮ್ಮದು? ದಯವಿಟ್ಟು ನ್ಯೂಸು ಪಬ್ಲಿಕ್ಗೆ ಯಾವ್ದು ಅವಶ್ಯಕತೆ ಐತೆ ಅದು ಮಾಡಿರಿ. ಈ ಯಾವುದೋ ಇವಾಗ ನಾವು ಅವರು ವ್ಯವಹಾರ ಮಾಡಿರೋದು ನೀವು ನೋಡಿದ್ರಾ? ನೀವು ಅದನ್ನು ಪಬ್ಲಿಕ್ ಕೊಟ್ಟು ಇದೇನಾದರೂ ನ್ಯಾಯ ಮಾಡಿ ನಿಮ್ಗೇನಾದರೂ ಸಿಗ್ತಾ? ಏನಾದರೂ ಅವಶ್ಯಕತೆ ಇದೆಯಾ? ಅರ್ಥ ಮಾಡ್ಕೊಳ್ರಿ. ಏನಾದರೂ ಮಾಡಿದ್ರೆ ಪಬ್ಲಿಕ್ಗೆ ಯೂಸ್ ಆಗೋ ಈ ನ್ಯೂಸ್ ಮಾಡಿರಿ, 4 ಜನಕ್ಕೆ ಉಪಯೋಗ ಆಗೋ ನ್ಯೂಸ್ ಮಾಡಿರಿ. ವೈಯಕ್ತಿಕವಾಗಿ 1000 ನಡೆದಿರುತ್ತೆ, ಅದನ್ನೆಲ್ಲ ಬಂದು ಪಬ್ಲಿಕಲ್ಲಿ ಹೇಳ್ಬೇಕನ್ನೋ ಅವಶ್ಯಕತೆ ಇಲ್ಲ. ಇದೆಯಾ? ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಮನೆಯಲ್ಲಿ 100 ಸಂಸಾರದ ಇದಿರ್ತೈತೆ, ಜಗಳಗಳಿರ್ತವೆ, ಇನ್ನೊಂದು ಅದೆಲ್ಲ ಬಂದು ಪಬ್ಲಿಕಲ್ಲಿ ಹೇಳೋ ಅವಶ್ಯಕತೆ ಇದೆಯಾ? ಹೋಗ್ಲಿ, ಅದು ಕ್ವಶನ್ ಮಾಡೋ ಅಧಿಕಾರ ನಿಮ್ಗಿದೆಯಾ? ಅರ್ಥ ಮಾಡ್ರಿ ಅಲ್ವಾ? ಎಷ್ಟು ಸಿಂಪಲ್ ಆಗಿದೆ ನೋಡ್ರಿ. ಇವಾಗ ನೀವು ಅದನ್ನು ಇನ್ನೂ ಆಗಿಲ್ಲ ಅಂದರೆ ನಿಮ್ಗೆ ಗೊತ್ತೇ ಇಲ್ಲ. ನಾವು ಆಲ್ರೆಡಿ ನಾವು ಜೊತೆನಲ್ಲಿ ಕೂತು ಊಟ ಮಾಡಿ ನಾವಿಬ್ಬರು ಇವಾಗ ಒಂದಾಗಿದ್ದೀರಿ. ಒಂದು ಸಂಸಾರದಲ್ಲಿ ಒಂದು ಮಾತು ಬರ್ತದೆ, ಸ್ನೇಹ ಭಾವದಲ್ಲಿ ಒಂದು ಹೆಚ್ಚು ಕಮ್ಮಿ ಬರ್ತದೆ. ನೀವು ಆ ವೀಡಿಯೋಗಳು ಇಟ್ಕೊಂಡೇ ಇರ್ರಿ, ನನಗೇನಿಲ್ಲ. ನೀವು ಡಿಲೀಟ್ ಮಾಡಿದ್ರು ಆಯಿತು, ಮಾಡ್ದಿರೋ ಹೋದ್ರೂ ಆಯಿತು. ಅದರಲ್ಲಿ ಕಮೆಂಟಲ್ಲಿ ನೋಡಿರಿ, ನಾನು ಏನಾದರೂ ತಪ್ಪು ಮಾಡಿದರೆ ನಾನು ಬದುಕೋದು ಸಾಕ್ಷಿ. ಬಿಗ್ ಬಾಸ್ ಆಗಿ 1.5 ವರ್ಷ ಆಗೈತಿ, ಇವತ್ತು ನಾನು ಕಂಟಿನ್ಯೂಸ್ ಮಾಡ್ತಾಯಿದ್ದೀನಿ ಪ್ರೋಗ್ರಾಮ್ಸು. ಆ ಕಾರಣ ಯಾಕಂತಂದರೆ ಜನಗಳು ನನ್ನ ಮೇಲಿರೋ ಪ್ರೀತಿ, ನಾನು ಅವ್ರಿಗೆ ನಡ್ಕೊತಾ ಇರೋ ರೀತಿ ಇವೆರಡೂ ಕರೆಕ್ಟ್ ಆಗೈತೆ. ನಾಲ್ಕೆ ಆಲ್ಟ್ ಎರಡು ಕರೆಕ್ಟಾಗಿದ್ದರೆ ಕಲ್ ಮೇಲೆ ಹೋಗಿ ನಿಂತ್ಕೊಂಡು ಭಗವಂತನ ನಾವು ಬೇಡಿದ್ರೆ ಅಲ್ಲಿ ಏನಾದರೂ ಸೃಷ್ಟಿ ಮಾಡ್ತಾನೆ. ಕರೆಕ್ಟಾ? ಆ ಕಾರಣಕ್ಕೆ ಸತ್ಯದಿಂದ ನಡಿಬೇಕು. ದಯವಿಟ್ಟು ನೀವು ಮೀಡಿಯಾದವ್ರು ಹೆಂಗೆ ಅಂತಂದರೆ ನಿಮ್ಮಿಂದನೇ ಎಲ್ಲ ಹೊರಗಡೆ ಇರೋದು ಒಳಗಡೆ ಇರೋದು ಎಲ್ಲ ಬರೋದು ಪಬ್ಲಿಕ್ಗೆ. ಬಟ್ ಯೂಸ್ಫುಲ್ ಆಗಿರೋದು ಕೊಡ್ರಿ. ಸುಮ್ಮನೆ ಅನ್ವಾಂಟೆಡ್ನ ನೀವು ಪದೇ ಪದೇ ನ್ಯೂಸ್ ಮಾಡಿದ್ರೆ ನಿಮ್ಮ ಚಾನಲ್ಗೂ ರೆಪ್ಯುಟೇಷನ್ ಕಮ್ಮಿ. ಆ ಬರ್ತಕ್ಕಂಥ ಕಮೆಂಟಲ್ಲಿ ನಿಮ್ಮನ್ನೂ ಅವ್ರು ಕೇಳಿರ್ತಾರೆ ಕೆಲವೊಂದು ಪ್ರಶ್ನೆಗಳು, ಅದಕ್ಕೆ ನೀವೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಅಲ್ವಾ? ಅವಶ್ಯಕತೆ ಇಲ್ಲ ಅಣ್ಣ. ದಯವಿಟ್ಟು ಒಳ್ಳೇದು ಮಾಡಿರಿ. ರೇಸ್ ಬಗ್ಗೆ ಹಾಕ್ರಿ, ಜನಗಳಿಗೆ ಬೇಕಾಗಿರೋದ್ರ ಬಗ್ಗೆ ಹಾಕ್ರಿ. ನೋಡಿರಿ, ಇವಾಗ ಇದು ಓಪನಿಂಗ್ ಬಂದ್ರಿ, ಇದರಿಂದ ಇನ್ಸ್ಪಿರೇಷನ್ ತಗೊಂಡ್ಲಿ. ಒಬ್ಬ ಹಳ್ಳಿ ಹುಡುಗ ಬಂದು 4 ಶಾಖೆ ಓಪನ್ ಮಾಡಿದ್ದಾನಂದರೆ ಸಣ್ಣ ಮಾತಲ್ಲ ಇದು ಅಲ್ವಾ? ಏನೂ ಇಲ್ದಿರ ಬಂದು ರೈತಾಪಿ ಕುಟುಂಬ ನೋಡ್ರಿ, ಅವ್ರ ತಂದೆಯವ್ರು ನೋಡ್ರೆ ಗೊತ್ತಾಗುತ್ತೆ ನಿಮಗೆ. ಹೊಸಕೋಟೆ ಹತ್ರ ಗುಳ್ಳಳ್ಳಿಯವರು ಇವರು ಬಂದು ವರ್ತೂರಲ್ಲಿ ಇದ್ದು ಇವತ್ತು ಇಷ್ಟು ಮಟ್ಟಕ್ಕೆ 4 ಓಪನ್ ಮಾಡಿ ಒಂದು 20-30 ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ. ಇದು ಇನ್ಸ್ಪಿರೇಷನ್ನು. ಈ ಥರದ್ದು ಮಾಡಿರಿ ವೀಡಿಯೋಗಳು. ಅದು ಬಿಟ್ಬಿಟ್ಟು ಅವ್ರು ಯಾರೋ ಜಗಳ ಆಡಿದ್ರಂತೆ, ಇವ್ರು ಯಾರೋ ಓಡೋದ್ರಂತೆ, ಎಲ್ಲದಕ್ಕೂ ನ್ಯಾಯ ಮಾಡ್ಕೊಂಡಿರ್ತೀರ ನೀವು? ಹೇಳ್ರಿ. ದಯವಿಟ್ಟು ಒಳ್ಳೇದು ಮಾಡಿರಿ. ಜೈ ಹಳ್ಳಿಕ.